ಸೀರಿಯಲ್ ಸಂಚಿಕೆಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಅಗ್ನಿಸಾಕ್ಷಿ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಿತಿ ತುಂಬ ಖುಷಿಯಿಂದ ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡ್ರೆ ಇವರೇ ನನಗೋಸ್ಕರ ಅಂತ ಕಾರ್ ಕಳಿಸಿ ಸರ್ಪ್ರೈಸ್ ಕೊಡ್ತಿದ್ದಾರಲ್ಲ, ಏನಿರ್ಬೋದು. ಅಷ್ಟಕ್ಕೂ ಯುವಿಯವರು ಏನಾದರೂ ಸರ್ಪ್ರೈಸ್ ಕೊಟ್ಟರೆ ತುಂಬ ದೊಡ್ಡದಾಗೆ ತುಂಬ ಖುಷಿಯಾಗೋ ಥರನೇ ಸರ್ಪ್ರೈಸ್ ಕೊಡ್ತಾರೆ. ಈ ಸಲ ಏನು ಮಾಡ್ತಿರ್ಬೋದು, ಏನು ಸರ್ಪ್ರೈಸ್ ಅಂತ ಗೊತ್ತೇ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದಿತಿ ಅವರು. ಇನ್ನು ಎಷ್ಟೊತ್ತಾಗುತ್ತೆ, ಯುವಿಯವರು ನನಗೋಸ್ಕರ ಕಾಯ್ತಿರ್ತಾರೆ ಅಂತ ಹೇಳಿದಾಗ ಇನ್ನೊಂದು ಸ್ವಲ್ಪ ಹೊತ್ತು ಮೇಡಮ್ ಅಂತ ಡ್ರೈವರ್ ಹೇಳ್ತಾರೆ. ಅಷ್ಟಕ್ಕೂ ಏನು ನಡೀತಿದೆ, ಸಾಕ್ಷಿಯವರು ಇನ್ನೂ ಕಾರ್ ಬಂದಿಲ್ಲ ಅಂತ ಹೇಳ್ತಿದ್ದಾರಲ್ಲ, ಇಷ್ಟೊತ್ತಿಗಾಗಲೇ ಅವರು ಅರ್ಧ ದಾರಿಯಲ್ಲಿ ಇರಬೇಕಾಗಿತ್ತು, ಆದರೂ ಇನ್ನೂ ಕಾರ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಮೊದಲು ಫೋನ್ ಮಾಡೋಣ ಅಂತ ಆಗ ಡ್ರೈವರ್ಗೆ ಆ ರಾಜು ಅವರು ಫೋನ್ ಮಾಡ್ತಾರೆ. ಎಲ್ಲಿದ್ದೀರಾ, ಇವರು ಫೋನ್ ಬೇರೆ ತೆಗಿತಿಲ್ಲ, ಮಾತಾಡ್ತಿಲ್ಲ, ಈಗ ಎಲ್ಲಿದ್ದೀರಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಾಕ್ಷಿ ನಾನು ಮನೆಗೆ ಹೋಗಬೇಕು ಅಂತಾನೆ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಈ ರಾಜು ಸರ್ಪ್ರೈಸ್ ಅಂತ ಎಲ್ಲ ಹೇಳ್ತಾ ಇದ್ರು. ಇದೆಲ್ಲ ಯಾವುದು ಬೇಡ, ಕಾರ್ ಬಂದಿಲ್ಲ ಅಂತ ಹೇಳಿ ಈಗ ವಾಪಸ್ ಮನೆಗೆ ಹೋಗೋಣ. ಅಕಸ್ಮಾತ್ ಏನಾದರೂ ರಾಜು ಅವರು ಕೇಳಿದರೆ ಕಾರ್ ಬರಲಿಲ್ಲ, ಅದಕ್ಕೇನೆ ನಾನು ಬರೋಕ್ಕಾಗಿಲ್ಲ ಅಂತ ಹೇಳೋಣ, ಇದೇ ಒಳ್ಳೆ ಸಮಯ ಅಂತ ಈಗ ವಾಪಸ್ ಮನೆಗೆ ಹೋಗೋಣ ಅಂತ ಸಾಕ್ಷಿ ಹೋಗ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಅಗ್ನಿ ಬರ್ತಾರೆ. ಇದೇನಿದು ಸಾಕ್ಷಿಯವರು ಯಾಕೆ ಇಲ್ಲಿದ್ದಾರೆ, ಇಷ್ಟೊತ್ತಾಗಿದೆ ಇನ್ನೂ ಮನೆಗೆ ಹೋಗಿಲ್ವಾ ಅಂತ ಆಗ ಅಗ್ನಿ ಬಂದು ಸಾಕ್ಷಿಯವರೇ ಏನು ಮಾಡ್ತಿದ್ದೀರಾ ಇಲ್ಲಿ ಅಂತ ಕೇಳಿದಾಗ ಅಗ್ನಿ ಸರ್ ನೀವೇನಿಲ್ಲಿ, ಅದು ಇಷ್ಟೊತ್ತಲ್ಲಿ ಅಂತ ಕೇಳ್ತಾರೆ. ನನಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗ್ತಿದ್ದೆ, ಆದರೆ ನೀವೇನು ಮಾಡ್ತಿದ್ದೀರಾ ಇಷ್ಟೊತ್ತಾದರೂ ಇನ್ನೂ ಯಾಕೆ ಮನೆಗೆ ಹೋಗಿಲ್ಲ ಅಂತ ಕೇಳಿದಾಗ ಅದು ಹೋಗಬೇಕು ಅಂತಾನೆ ಇದ್ದೆ, ನನ್ನ ಫ್ರೆಂಡ್ ಏನೋ ಫಂಕ್ಷನ್ ಇದೆ ಅಂತ ಕರೆದಿದ್ರು, ಆದರೆ ಹೋಗೋಕ್ಕಾಗಿಲ್ಲ, ಕಾರ್ ಕಳಿಸ್ತೀನಿ ಅಂತ ಹೇಳಿದರು, ಇನ್ನೂ ಕಾರ್ ಬರಲಿಲ್ಲ, ಅದಕ್ಕೆ ವಾಪಸ್ ಹೋಗೋಣ ಅಂತ ಇಷ್ಟೊತ್ತಾಗ್ತಿದೆ ಅಂತ ಕಾಯ್ತಿದ್ದೆ, ಈಗ ವಾಪಸ್ ಮನೆಗೆ ಹೋಗಬೇಕು, ಆಟೋ ಏನಾದರೂ ಬರುತ್ತಾ ಅಂತ ನೋಡ್ತಾ ಇದ್ದೀನಿ ಅಂತ ಸಾಕ್ಷಿ ಹೇಳಿದಾಗ ಅಲ್ಲ ಇಷ್ಟೊತ್ತಲ್ಲಿ ಯಾವ ಆಟೋ ಸಿಗುತ್ತೆ ನೋಡಿ, ನಾನೇ ಕರ್ಕೊಂಡು ಹೋಗ್ತೀನಿ, ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಆಗ ಅಗ್ನಿ ಹೇಳ್ತಾರೆ. ಪರವಾಗಿಲ್ಲ ಅಗ್ನಿ ಸರ್ ನಾನೇ ಹೋಗ್ತೀನಿ ಅಂದಾಗೆ ನಾನೇ ಹೇಳ್ತಾ ಇದ್ದೀನಲ್ಲ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಆಗ ಅಗ್ನಿ ಕರ್ಕೊಂಡು ಹೋಗ್ತಾರೆ. ಸಾಕ್ಷಿನ ಡ್ರಾಪ್ ಮಾಡಬೇಕು ಅಂತ. ಯಾವುದೋ ಫಂಕ್ಷನ್ ಇದೆ ಅಂತ ಹೇಳ್ತಾ ಇದ್ದೀರಾ, ಹೋಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ ಬೇಜಾರು ಮಾಡ್ಕೊಳ್ಳಲ್ವಾ, ಅದೆಲ್ಲಿ ಅಂತ ಹೇಳಿ ನಾನೇ ಕರ್ಕೊಂಡು ಹೋಗ್ತೀನಿ ಫಂಕ್ಷನ್ಗೆ ಅಂತ ಆಗ ಅಗ್ನಿ ಹೇಳ್ತಾರೆ. ನೀವು ಕರ್ಕೊಂಡು ಹೋಗ್ತೀರಾ, ಅಲ್ಲ ನಿಮಗೆ ಬೇರೆ ಕೆಲಸ ಇರುತ್ತೆ, ವಾಪಸ್ ಮನೆಗೆ ಹೋಗಬೇಕು ಅನಿಸುತ್ತೆ, ನೀವೇ ಏನಾದರೂ ಈಗ ನನ್ನ ಜೊತೆ ಬಂದರೆ ತುಂಬ ತಡ ಆಗ್ಬೋದು ಅನಿಸುತ್ತೆ ಅಂತ ಆಗ ಸಾಕ್ಷಿ ಹೇಳಿದಾಗ ಪರವಾಗಿಲ್ಲ, ಅದು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಗ್ನಿ ಹೇಳ್ತಾರೆ. ಅಷ್ಟರಲ್ಲಿ ರಾಜು ಫೋನ್ ಮಾಡ್ತಾರೆ ಸಾಕ್ಷಿಗೆ, ಎಲ್ಲಿದ್ದೀರಾ ಸಾಕ್ಷಿಯವರೇ, ಇನ್ನೂ ಕಾರ್ ಬಂದಿಲ್ವಾ ಅಂದಾಗೆ, ಅದು ನೀವೇನು ಯೋಚನೆ ಮಾಡಬೇಡಿ, ನೀವು ಹೇಳ್ತಿರೋ ಸಮಯಕ್ಕೆ ನಾನು ಬರ್ತೀನಿ ಫಂಕ್ಷನ್ಗೆ, ಹಾಗೆ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದಾಗ ಕಾರ್ ಬಂದಿದೆ ಅನಿಸುತ್ತೆ, ಅದಕ್ಕೆ ಸಾಕ್ಷಿಯವರು ಬರ್ತಿದ್ದಾರೆ, ನನಗಂತೂ ತುಂಬ ಖುಷಿ ಆಗ್ತಿದೆ, ಈಗ ಸಮಾಧಾನ ಆಯಿತು ನನಗೆ ಅಂತ ಆಗ ರಾಜು ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿಗೆ ಸಾಕ್ಷಿ ಅಗ್ನಿ ಜೊತೆ ಬರ್ತಾ ಇರ್ತಾರೆ, ಹಾಗೆ ರಾಜು ಕಳಿಸಿರುವಂಥ ಕಾರಲ್ಲಿ ಅದಿತಿ ಬರ್ತಾ ಇರ್ತಾರೆ. ಏನು ಸರ್ಪ್ರೈಸ್ ಇರ್ಬೋದು ಅಂತ ಅದಿತಿ ತುಂಬ ಖುಷಿಯಿಂದ, ನಿಜವಾಗ್ಲೂ ನನಗೆ ಇವಿ ಪ್ರಪೋಸ್ ಮಾಡೋಕ್ಕೆ ಕರೀತಿದ್ದಾರೆ ಅನಿಸುತ್ತೆ, ಯಾಕಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಮದುವೆ ಮಾತುಕತೆ ಶುರುವಾಗುತ್ತೆ, ಅದಕ್ಕೂ ಮುಂಚೆ ದೊಡ್ಡದಾಗೆ ಸರ್ಪ್ರೈಸ್ ಆಗಬೇಕು ನನಗೆ ಅಂತಾನೆ ನನಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಕರೀತಿದ್ದಾರೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ, ಇವತ್ತಿನ ದಿನಾನ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲ, ನಾನು ಮತ್ತು ಇವಿ ಇಬ್ಬರು ಒಂದಾಗುವಂತಹ ದಿನ ಇವತ್ತು ಅಂತ ಖುಷಿ ಅದಿತಿಯಿಂದ ಅನ್ಕೋತಾ ಇರ್ತಾರೆ. ಹಾಗೆ ಹೋಗಿದ ತಕ್ಷಣವೇ ತಗೊಳ್ಳಿ ಮೇಡಮ್ ಈ ಹೂ ತಗೊಂಡು ಹೋಗಿ ಅಂತ ಕೊಡ್ತಾರೆ. ಹೂ ಬೇರೆ ಕೊಡ್ತಿದ್ದಾರಲ್ಲ, ಏನು ವಿಷಯ ಅಂತ ಅದಿತಿ ಅಂದ್ಕೊಂಡು ಆಗ ರಾಜು ಇರೋ ಕಡೆ ಹೋಗ್ತಾರೆ. ಅಷ್ಟರಲ್ಲಿ ಕಾರ್ ಬಂದಿರೋದನ್ನ ನೋಡಿ ಸಾಕ್ಷಿ ಬಂದರು ಅನಿಸುತ್ತೆ. ಈಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಸಾಕ್ಷಿಗೆ ನಾನು ಪ್ರಪೋಸ್ ಮಾಡಿದ ತಕ್ಷಣವೇ ಅವರು ಒಪ್ಕೊಂಡ್ರೆ ಅಷ್ಟೇ ಸಾಕು. ಇದನ್ನೆಲ್ಲ ನೋಡಿದ ತಕ್ಷಣ ಯಾರು ತಾನೇ ಒಪ್ಕೊಳ್ದೇ ಇರ್ತಾರೆ, ಖಂಡಿತವಾಗ್ಲೂ ಒಪ್ಕೊಂಡೇ ಒಪ್ಕೋತಾರೆ. ಸಾಕ್ಷಿಯವರು ಇದನ್ನೆಲ್ಲ ನೋಡಿದ ತಕ್ಷಣ ತುಂಬಾ ಆಶ್ಚರ್ಯ ಪಡ್ತಾರೆ, ಖುಷಿ ಪಡ್ತಾರೆ, ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಅವರೇ ಬಂದು ನಾನು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಬಿಡ್ತಾರೆ ಅಂತ ರಾಜು ಅಂದ್ಕೊಂಡು ಕನಸು ಕಾಣ್ತಾ ಇರ್ತಾರೆ. ಆದರೆ ಇಲ್ಲಿ ಬಂದಿರೋದು ಅದಿತಿ ಅಂತ ಗೊತ್ತಿರಲ್ಲ. ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ಅಂತ ಆಗ ನಿಮ್ಮನ್ನ ನೋಡಿಕೊಂಡು ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೇನೆ ನಾನು ಈ ಥರ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡಿ ನೀವು ನನ್ನನ್ನು ಪ್ರೀತಿಸ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನಂತೂ ನಿಮ್ಮನ್ನ ತುಂಬ ಪ್ರೀತಿಸ್ತಿದ್ದೀನಿ. ನನ್ನ ಜೀವನದಲ್ಲಿ ಮದುವೆ ಅಂತ ಆದರೆ ಅದು ನಿಮ್ಮನ್ನು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅಷ್ಟು ಪ್ರೀತಿಸ್ತಿದ್ದೀನಿ ನಿಮ್ಮನ್ನು, ಅದಕ್ಕೆ ನಿಮಗೆ ಪ್ರಪೋಸ್ ಮಾಡಬೇಕು ಅಂತಾನೆ, ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ಇಲ್ಲಿವರೆಗೂ ಕರೆಸಿದ್ದು. ನೀವು ಆರಾಮಾಗಿ ಬಂದ್ರ, ಹಾಗೆ ನಾನು ಕರೆಸಿರುವಂತಹ ಕಾರ್ ಇಷ್ಟ ಆಯಿತಾ ಅಂತ ಆಗ ರಾಜು ಕೇಳ್ತಾರೆ. ಆದರೆ ಇಲ್ಲಿ ಅದಿತಿ ಬಂದು ನಿಂತಿರ್ತಾರೆ ಅಂತ ಗೊತ್ತಿರಲ್ಲ, ಅದಿತಿ ಕೂಡ ಇದನ್ನೆಲ್ಲ ನನಗೆ ಹೇಳ್ತಿರೋದು ಅಂತ ಅಂದ್ಕೊಂಡು ತುಂಬಾ ಖುಷಿಯಿಂದ ಇನ್ನೂ ಏನು ಮಾತಾಡ್ತಾರೆ ಅಂತ ನೋಡೋಣ. ನಾನು ಯಾವುದಕ್ಕೂ ಉತ್ತರ ಕೊಡೋದು ಬೇಡ ಅಂತ ಯೋಚನೆ ಮಾಡ್ತಾ ಅದಿತಿ ಎಷ್ಟೆಲ್ಲ ನನಗೋಸ್ಕರ ಅಂತ ಸರ್ಪ್ರೈಸ್ ಕೊಡಬೇಕು ಅಂತ ಅಲಂಕಾರ ಮಾಡಿಸಿದ್ದಾರೆ. ಇವತ್ತಿನ ದಿನಾನ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲ, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಎಲ್ಲದನ್ನು ನೋಡ್ತಾ ಅದಿತಿ ತುಂಬ ಖುಷಿ ಪಡ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.